ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೆಎನ್ ರಾಜಣ್ಣ ತಮ್ಮ ಅಪೇಕ್ಷೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ನನಗೇನಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ಈ ಮಾತನ್ನ ವರಿಷ್ಠರ ಮುಂದೆಯೂ ಹೇಳಿದ್ದೀನಿ. ವರಿಷ್ಠರು ಅದನ್ನು ಸಮಾಧಾನವಾಗಿ ಕೇಳಿದ್ದಾರೆ ಅಂತ ತುಮಕೂರಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಹೇಳಿದ್ದೀನಿ. ಯಾವ ಲೋಕಸಭೆ ಆದ ಮೇಲೆ ಚುನಾವಣೆ ಅಂತ ಕೇಳಿದ್ದೀನಿ ಅಂತ ತುಮಕೂರಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. May 2023 ಅದು ಪ್ರೆಸ್ ಬ್ರೀಫಿಂಗ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳೋವಂಥದ್ದು ಏನಿದೆ. ಅವ್ರು ಪ್ರೆಸ್ ರಿಲೀಸ್ ಮಾಡಿದಾರಲ್ಲ, ಲೋಕಸಭಾ ಎಲೆಕ್ಷನ್ ಆಗೋ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಅಲ್ಲ, ಅದು ಇದೆ. ಇನ್ನು ಎಲ್ಲ ಬೇರೆ ಬೇರೆ ಎಲ್ಲ ಬರೆದಿದ್ದಾರೆ. ಅದು ಒಂದು ನೀವು ಹೇಳಿದ್ದು ಒಂದು ಅಂಶ ಅದ್ರ ಇದೆ. ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳ್ಬಂದು ಅಲ್ಲಿ ಹಿ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ. ಈಗ ಓವರ್ ಆಗಿ ಒಂದು ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು. ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟು ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳಿ ಬಂದಿದ್ದೆ. ನಾನು ನೋಡ್ರಿ, ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ, ಗೊತ್ತಾಯ್ತಾ. ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಕೆಎನ್ ರಾಜಣ್ಣ ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ತನಗೇನು ಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗಿ ರಕ್ಷತ್, ಕೆಲವೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಕೂಡ ರಾಜಕೀಯ ಚಟುವಟಿಕೆ ಗರಿಗೆದಿರ್ತಾ ಇರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಕೂಡ ಎಲ್ಲವೂ ಸರಿ ಇಲ್ವಾ ಅನ್ನೋ ಥರ ಬೇರೆ ಲೆಕ್ಕಾಚಾರದಲ್ಲಿ ನಾಯಕರು ಒಂದು ರೀತಿಯಲ್ಲಿ ದಾಳವನ್ನು ಉರುಳಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಕೆಎನ್ ರಾಜಣ್ಣ ಆಗಿರ್ಬೋದು ಮತ್ತು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಸೊ ಅಲ್ಲಿ ತಮ್ಮದೇ ಆದಂಥ ಹೊಸ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ರಾಜಣ್ಣ ಅವರು ಬಹಳ ಮುಖ್ಯವಾಗಿರುವಂಥದ್ದಲ್ಲಿ ಏನು ಹೇಳಬೇಕೋ ಎಲ್ಲ ವಾಸ್ತವಾಂಶವನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 2 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದಂಥ ರಾಜಣ್ಣ ಅವರು ಸೊ ವೇಣುಗೋಪಾಲ್ ಅವ್ರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ, ಮುಕ್ತವಾಗಿ ಮಾತುಕತೆ ನಡೆಸಿದ್ದಾರೆ. ಸೊ ಅಲ್ಲಿ ನಾನು ಏನು ಹೇಳಬೇಕು ಎಲ್ಲವನ್ನು ಹೇಳಿದ್ರೆ ನನಗೆ ಸಮಾಧಾನ ಕೂಡ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದ್ರೆ ಪ್ರಮುಖವಾಗಿರುವಂಥದ್ದು ನಾಯಕತ್ವ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಕೇಳಿಬರ್ತಿದೆ. ಸೊ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಕೊಟ್ಟರೆ ನಾನು ನಿಭಾಯಿಸಕ್ಕೆ ಸಿದ್ಧವಾಗಿದ್ದೇನೆ, ಸಚಿವ ಸ್ಥಾನವನ್ನು ಕೂಡ ನಾನು ಬಿಟ್ಕೊಂಡು ಕೊಡೋಕ್ಕೆ ರೆಡಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಮೂಲಕ ಎಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ಕೂಡ DCM DK ಶಿವಕುಮಾರ್ ಅವರ ವಿರುದ್ಧ ಸಮರವನ್ನು ಸಾರಿದ್ದಾರೆ ಅನ್ನುವಂಥ ಸಹಜವಾದ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕೆಎನ್ ರಾಜಣ್ಣ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಸೊ HC ಮಹದೇವಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ನೇರವಾಗಿ ಒಂದು ಸಹಜವಾದಂಥ ಪ್ರಶ್ನೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು CM ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಲಿತ ಸಮುದಾಯಕ್ಕೆ ನೀಡಬೇಕಾಗುತ್ತೆ ಅನ್ನುವಂಥ ಒಂದು ಅಜೆಂಡದ ಲೆಕ್ಕಾಚಾರದ ಭಾಗವಾಗಿ ದಾಳ ಉರುಳಿಸ್ತಾರೆ. ಮಗದೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸಮುದಾಯಕ್ಕೆ ಕೊಡಬೇಕು, ಅಹಿಂದ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ದಾಟಿಯಲ್ಲಿ ಕೂಡ ಅವರು ಕೇಳ್ತಾ ಇರುವಂಥದ್ದು. ಯಾಕಂತಂದ್ರೆ ಅದಕ್ಕೂ ಕೂಡ ಒಂದು ರೀತಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕಳೆದ ವಿಧಾನಸಭೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಅಹಿಂದ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿದೆ. ಸೊ ಹಾಗಾಗಿ ಈ ಬಾರಿ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅದೇ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಲವಾಗಿ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಹಾಗೆ ಮುಖ್ಯವಾಗಿರುವಂಥದ್ದು ಇಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಕೂಡ ತಮ್ಮದೇ ಆದಂಥ ದಾಟಿಯಲ್ಲಿ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಅವರು ಸ್ಪಷ್ಟವಾಗಿ ಮಾತಾಡ್ತಾ ಇರುವಂಥದ್ದು. ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ಒಂದು ರೀತಿಯಲ್ಲಿ ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಿದೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಿದೆ. ಇದೆಲ್ಲವೂ ಇರುವಂಥದ್ದು DCM DK ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕುವಂಥ ಲೆಕ್ಕಾಚಾರದ ಭಾಗನ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ರಕ್ಷತ್, ಧನ್ಯವಾದ ಹರೀಶ್ ಮಾಹಿತಿಗೆ. ಈ ಮಧ್ಯೆ ಕೆಎನ್ ರಾಜಣ್ಣ ಪಕ್ಷ ಸಂಘಟನೆ ಮತ್ತು ಪಕ್ಷದ ನೇಮಕಾತಿ ಪ್ರಕ್ರಿಯೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ನಾನಿದ್ದಾಗ ನನ್ನ ಜಾತಿಯವರು ಅಧಿಕಾರಕ್ಕೆ ಬರಬಾರದು, ಬೇರೆ ಜಾತಿಯವರನ್ನ ಆ ಭಾಗದಲ್ಲಿ ಅಧಿಕಾರ ಕೊಡಬೇಕು. ಅರಸರ ಕಾಲದಲ್ಲಿ, ದೇವರಾಜ ಅರಸರ ಕಾಲದಲ್ಲಿ ಈ ರೀತಿ ಆಗ್ತಾ ಇತ್ತು. ಬ್ರಾಹ್ಮಣರಿಗೂ ನಾವು ವಿರೋಧಿಗಳಲ್ಲ, ಅವರನ್ನೂ ಕೂಡ ಮಾಡಲಿ ಅಂತ ವಿಧಾನ ಪರಿಷತ್ ನೇಮಕದ ಬಗ್ಗೆ ಅವರು ಮಾತನಾಡಿದ್ದಾರೆ. ಹೈಕಮಾಂಡನ್ನು ಒಪ್ಪಿಸಿಯೇ ನಾವು ಶೋಷಿತರ ಸಮಾವೇಶವನ್ನು ಮಾಡ್ತೀವಿ, ಅದು ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಾದರೆ ಒಳ್ಳೆಯದು. AICC ಅಧ್ಯಕ್ಷರು ರಾಹುಲ್ ಗಾಂಧಿ
CM DKC ಎಲ್ಲರನ್ನ ಕೂಡ ಈ ಸಮಾವೇಶಕ್ಕೆ ಕರೀತೀವಿ ಅಂತ KN ರಾಜಣ್ಣ ಹೇಳಿದ್ದಾರೆ. ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು, ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರುಗಳು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು. ಈಗ ನಾನಿದ್ದೀನಪ್ಪ, ಈಗ ನಮ್ಮ ಹುಡುಗ ಅವನೇ, ನಾಯಕರನ್ನ ಯಾಕೆ ಮಾಡ್ಬೇಕು ನನಗೆ? ಇದು ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದವರು ಹುಡುಕಿ ಮಾಡ್ತಾ ಇದ್ರು. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯಕ್ಕಿಲ್ಲ ಆ ಸಮುದಾಯದವರಿಗೆ ನೀವು ನೇಮಕಾತಿ ಮಾಡಬೇಕು ಅಂತಕ್ಕಂಥದ್ದು. ಆಗ್ಲಿ, ಯಾವ ಸಮುದಾಯ ಇಲ್ಲ ಅವ್ರಿಗೆ ಮಾಡಿ. ನಾವೇನು ಬ್ರಾಹ್ಮಣ ವಿರೋಧಿಗಳಲ್ರಿ. ನೀವೆಲ್ಲ ನೋಡಿ, ಹೇಳ್ತೀನಿ ನಿಮ್ಗೆ, ನೀವು ನೋಡಿದಿರೋ ಗೊತ್ತಿಲ್ಲ, ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಚಿಕ್ಕಪೇಟೆಗೆ. ಇವತ್ತು ಕೂಡ ಬೆಳಗ್ಗೆ ಉರಿ ಇಟ್ಟು ತಿಂದು ರಾತ್ರಿ ಊಟ ಮಾಡಿ ಮಲಗೋ ಕುಟುಂಬಗಳನ್ನ ತೋರಿಸ್ತೀನಿ. ಈ ಶ್ರಾದ್ದ ಮಾಡ್ತಾರಲ್ಲ, ಅವ್ರನ್ನ ಹುಡುಕೊಂಡು ಹೋಗಿ ಅವ್ರ ಮೇಲೆ ಊಟ ಮಾಡಿ ಬರೋ ಬ್ರಾಹ್ಮಣಗಳನ್ನ ತೋರಿಸ್ತೀನಿ. ಅವ್ರ ಬಗ್ಗೆ ನಮಗೆ ಮರುಕ ಇದೇ ಇಲ್ಲ. ಅವರು ಕೂಡ ಮನುಷ್ಯ ಬದುಕಬೇಕು ಅನ್ನೋ ಆಶಯ ನಮ್ಗೆ ಇದೆಯೇ ಇಲ್ಲ. ಬ್ರಾಹ್ಮಣರು ಅನ್ನೋದು ಒಂದೇ ಕಾಟಕ್ಕೆ ಬ್ರಾಹ್ಮಣರು ಎಲ್ಲ ಗೋಪುರ ಕಟ್ಕೊಂಡು ಗೋಪುರದ ಮನೇಲಿ ಇರ್ತಾರ. ನೋಡಿ, ಸಮಾವೇಶಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಒಂದೊಂದು ಹೆಸರಲ್ಲಿ ಒಂದೊಂದು ಸಮಾವೇಶಗಳನ್ನ ಮಾಡ್ತಾರೆ. ಚುನಾವಣೆಗಳು ಹತ್ರಕ್ಕೆ ಬರ್ತಾ ಇದ್ದಾವೆ, ಮತ್ತೊಂದು ಅಂದಾಗೆ ಎಲ್ಲ ಸಮಾವೇಶಗಳು ಮಾಡ್ತಾರೆ, ಯಾರು ಮಾಡಲ್ಲ ಅಂತಲ್ಲ. ನಾವು ಶೋಷಿತರ ಸಮಾವೇಶವನ್ನ ಚಿತ್ರದುರ್ಗ, ಹುಬ್ಬಳ್ಳಿ ಅಥವಾ ದಾವಣಗೆರೆ ಎಲ್ಲರೂ ಸೆಂಟ್ರಲ್ಲಿ ಮಾಡಿದ್ರೆ ರಾಜ್ಯದಿಂದ ಎಲ್ಲ ಭಾಗದಿಂದಲೂ ಬರಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಮೈಸೂರಲ್ಲಿ ಮಾಡಬೇಕು, ಬೆಂಗಳೂರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸರಿಯಲ್ಲ. ಸೆಂಟ್ರಲ್ ಮಾಡಿದ್ರೆ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ ಅಂತೇಳಿ ಆ ಭಾಗದಲ್ಲಿ ಮಾಡಬೇಕು ಅಂತಿದ್ದೀವಿ. ನಾವು ಆ ಕಾರ್ಯಕ್ರಮಕ್ಕೆ AICC ಅಧ್ಯಕ್ಷರನ್ನು ಕರೆಸ್ತೇವೆ, ರಾಹುಲ್ ಗಾಂಧಿ ಅವ್ರನ್ನು ಕರೆಸಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಇಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.